ಸರ್, ತಮಗೆ ಗೊತ್ತಿದೆ, ನಾನು ಈಗಾಗಲೇ ಮಾಧ್ಯಮಗಳ ಮುಖಾಂತರ ಹೇಳಿದ್ದೀನಿ. ಆಕಸ್ಮಿಕವಾಗಿ ಇಂಡಸ್ಟ್ರಿಗೆ ಬಂದೆ. ಜನ ನನಗೆ ಕೈ ಹಿಡಿದು ಅವತ್ತು ದುಡ್ಡು ಬಂತು, ಹೆಸರು ಬಂತು. ಇವತ್ತು ನನ್ನ ಹೆಸರು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಸಾರಥಿ ಸತ್ಯಪ್ರಕಾಶ್ ಅಂತಲೇ ಕರೀತಾರೆ. ಈ ಜನ ಏನು ನಿರೀಕ್ಷೆ ಮಾಡಿರ್ತಾರೆ, ಇಂಥ ಒಂದು ದೊಡ್ಡ ಸಿನಿಮಾ ಕೊಟ್ಟಂಥ ಪ್ರೊಡ್ಯೂಸರು ಮತ್ತೆ ಯಾಕೆ ಮಾಡಲಿಲ್ಲ ಅಂದರೆ, ಸಪೋಸ್ ಏನಾದ್ರೂ ಸಿನಿಮಾ ಕಂಟೆಂಟ್ ಇಲ್ಲ ಅಂತ ಜನ ತಿರಸ್ಕಾರ ಮಾಡಿದಾಗ ಬಂದಿರೋ ಹೆಸರು ಎಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ದೃಷ್ಟಿನಲ್ಲಿ ಒಳ್ಳೆಯ ಒಂದು ಕತೆ ಬಗ್ಗೆ ಹುಡುಕ್ತಾ ಇದ್ರಿ. ಸುಮಾರು ಒಂದು 100-150 ಕತೆ ಕೇಳಿರ್ಬೋದು. ಯಾವುದು ನಮ್ಗೆ ಅಂಥ ಒಂದು ಇದು ಬರಲಿಲ್ಲ. ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ಅದ್ದೂರಿ ಸಮಾರಂಭದಲ್ಲಿ ಒಂದು 50 ಡೇಸ್ ಫಂಕ್ಷನಲ್ಲಿ ನಾವು ಜಡೇಶ್ ಅವ್ರನ್ನ ನೋಡೋದು. ಕಾರಣ ಏನು ಅಂದರೆ, ಎಲ್ಲರೂ ತೆರೆ ಮುಂದಿದ್ರು, ಇವ್ರಿಗೆ ಅಲ್ಲಿರಲಿಲ್ಲ. ಸೊ ಹಿಂಗೆ ಎಲ್ಲರ ತುಂಬ ಚೆನ್ನಾಗಿ ಮಾಡಿದ್ದೀರ, ಡೈರೆಕ್ಟರ್ ಬಗ್ಗೆ ಹೊಗಳ್ತಾಯಿದ್ರು, ಪ್ರೊಡ್ಯೂಸರ್ ಬಗ್ಗೆ ಹೊಗಳ್ತಾಯಿದ್ರು, ನಾಯಕರ ಬಗ್ಗೆ ಹೊಗಳ್ತಾಯಿದ್ರು, ಎಲ್ಲ ಹೇಳ್ತಾಯಿದ್ರು, ಮಾಧ್ಯಮದವ್ರು ಕೇಳ್ತಾಯಿದ್ರು. ಅವಾಗ ಇದೇ ನಮ್ಮ ನಾಯಕರು, ನಟರಾದ ಹೀರೋ ದರ್ಶನ್ ಅವ್ರು ಏನು ಹೇಳಿದ್ರು, ಸ್ವಾಮಿ ಇವರೆಲ್ಲ ಬಿಡಿ, ಇನ್ನೊಬ್ರು ಹಿಂದೆ ಇದ್ದಾರೆ, ಇದಕ್ಕೆ ಮೂಲ ಸೂತ್ರಧಾರಿ ಕಥೆಗಾರ ಇವರು ಅಂತ ಹೇಳಿ ಅವ್ರ ಬಗ್ಗೆ ಹೇಳಿದ್ರು. ಯಾಕಂದರೆ ಆತನಲ್ಲಿ ಒಳ್ಳೆಯ ಒಂದು ಬರಹ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಈಗಾಗಲೇ ತಾವು ನೋಡಿದ್ದೀರ, ಗುರು ಶಿಷ್ಯರು ಇರ್ಬೋದು, ಜೆಂಟ್ಲ್ಮ್ಯಾನ್ ಇರ್ಬೋದು, ಇತ್ತೀಚಿನ ಕಾಟೇರ ಒಂದು ಸ್ಟೋರಿ, ಡೈಲಾಗ್ಸು ಮಸ್ತಿಯರೇ ಬರೆದಿರ್ಬೋದು ಅಂದ್ಕೊಂಡಿದ್ದೀನಿ. ಒಳ್ಳೆ ಕತೆ ಇದೆ ಇದರಲ್ಲೂ ಸಹ. ಅದೇ ರೀತಿಯಲ್ಲೇ ನಾನು ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತದೆ, ಇವತ್ತು ನಾನು ಒಳ್ಳೆ ನಿರ್ಧಾರ ತಗೊಂಡೆ. ನನಗಿನ್ನ ಜಾಸ್ತಿ ನನ್ನ ಮಗ ಅವರು. ಇತ್ತೀಚಿನ ನಿಮಗೆಲ್ಲ ಗೊತ್ತಿದೆ, ಡಿಜಿಟಲ್ ಮೀಡಿಯಾ ಇದೆ, ಮಾಧ್ಯಮಗಳಿದೆ, ಮೊಬೈಲ್ಗಳಲ್ಲಿ ವಾಟ್ಸಪ್, ಪ್ರತಿಯೊಂದು ಇವತ್ತು ಯಂಗ್ ಜನ್ರೇಷನ್ ಏನು ಬೇಕು ಅಂತ ಗೊತ್ತಿರ್ತದೆ. ಅದಕ್ಕೆ ನನ್ನ ಮಗನ್ನ ಇವತ್ತು ಜೊತೆಲಿ ಹಾಕ್ಕೊಂಡು ಅವರು ಕೇಳಿದಾಗ ಇಲ್ಲ ಪಾಪ ಮಾಡೋಣ ಅಂತ. ಕಾರಣ ಏನಂದರೆ, ಇದೊಂದು ಸಿನಿಮಾನ ಜಗದೀಶ್ ಅನ್ನೋರು ಮಾಡಬೇಕಿತ್ತಂತ. ಈಗಾಗಲೇ 6 ತಿಂಗಳಿಂದ ಅವ್ರು ತಯಾರಿ ಮಾಡಿಕೊಂಡು ಕಾಂಬಿನೇಷನ್ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು. ಅವರು ಭೀಮಾ ಇನ್ನು ರಿಲೀಸ್ ಆಗೋಕ್ಕೆ 1 ತಿಂಗಳು 2 ತಿಂಗಳು ಏನೋ ಲೇಟ್ ಆಗುತ್ತೆ ಅಂತ ಹೇಳಿ, ಈ ಅರ್ಜೆಂಟ್ ಇದ್ದಿದ್ದಕ್ಕೋಸ್ಕರ 15 ನನಗೆ ಬಂದರು, ಕತೆ ಹೇಳಿದ್ರು. ಕತೆ ಹೇಳಿ ನಮ್ಮ ಮಗವ್ರು ಆಯಿತು ನೋಡೋಣ ಅಂತ ಹೇಳಿದ್ರು. ಅವರು ಒಂದು ಕಂಡೀಷನ್ ಹಾಕಿ, ಸರ್ ನನಗೆ 8 ದಿವಸದೊಳಗಡೆ ನೀವು ಯಾವುದು ಡಿಸೈಡ್ ಹೇಳಬೇಕು, ಇಲ್ಲಾಂದರೆ ನಮ್ಗೆ ಇದರಲ್ಲಿ ಏನೋ ಒಂದು ಬಹುಮುಖ್ಯ ಪಾತ್ರ ಒಂದಿದೆ, ಅವರು ನಮ್ಗೆ 1.5 ತಿಂಗಳ ಒಳಗಡೆ ಮುಗಿಸ್ಕೊಂಡ್ರೆ ಮಾತ್ರ ಅವ್ರು ಸಿಗ್ತಾರೆ, ಇಲ್ಲಿ ಸಿಗಲ್ಲ ಅಂತ. ಸೊ ಆ ಇದರಲ್ಲಿ ಹಿನ್ನೆಲೆಯಲ್ಲಿ ನಾವೇನು ಹೇಳಿದ್ರು, 8 ದಿವಸ ಬೇಡ ಅಂದರೆ 3 ದಿವಸಕ್ಕೆ ನಾವು ಶುರು ಮಾಡಿ ಈಗಾಗಲೇ ಸೆಟ್ಟು ಎಲ್ಲ ವರ್ಕ್ ನಡೀತಾ ಐತೆ. ಮುಂದಿನ 15ನೇ ತಾರೀಕು ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ ಸರ್. ಜಸ್ಟ್ 25 ದಿನದಲ್ಲಿ ಎಷ್ಟೋ ಒಂದು ಸಿನಿಮಾ ಜರ್ನಿಯಿಂದ ಜರ್ನಿ ಮಾಡೋದಿದೆ, ಕತೆ ಮೇಲೆ ನಂಬಿಕೆ ಇಟ್ಟು ಹೌದು, 24 ಡೇಸ್ ಮುಹೂರ್ತ ಬಂದ್ಬಿಟ್ಟಿದೆ ಖಂಡಿತ. ಸಿನಿಮಾ ಇರುವಂಥದ್ದು ಮತ್ತೆ ಹೌದು, ಖಂಡಿತ ಸರ್. ಅದಕ್ಕೇ ನಾವು ತರಾತುರಿನಲ್ಲಿ ಇಷ್ಟು ಬೇಗ 25 ದಿವಸದಲ್ಲೇ ಪೂಜೆನೂ ಆಗೋಯ್ತು, ಸೆಟ್ ವರ್ಕ್ಗಳು ನಡೀತಾ ಐತೆ, ಎಲ್ಲ ಇದಾಗೋಯ್ತು ಸರ್, ರೆಡಿ ಆಗಿದ್ದೀವಿ. ಕತೆ ಹಂಗಿದೆ, ಆ ಲೈನು ಅಂದೆಲ್ಲ ಇದರಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದು ಕೆಲವೊಂದು ಕಡೆ ಈಗ ಇತ್ತೀಚೆಗೆ ನಮ್ಮ ಮಣ್ಣಿನ ಕಥೆಗಳಿಗೆ ತುಂಬ ಒಳ್ಳೆ ಪ್ರಾಮುಖ್ಯತೆ ಸಿಗ್ತಾ ಇದೆ. ಕಾಟೇರ ಸಿಕ್ಕಂಥ ಗೆಲುವಾಗಿ, ನಮ್ಮ ಇಲ್ಲಿ ನಮ್ಮ ಮಣ್ಣಿನ ಕಥೆ, ಕಣ್ಣೀರಿನ ಕಥೆ, ನೋವಿನ ಕಥೆ, ಹೋರಾಟದ ಕಥೆ ಎಲ್ಲ ಸೃಷ್ಟಿಯಾಗಿದೆ. ಸೊ ಇಲ್ಲೆಲ್ಲ ನೋಡಿದಾಗ ಇದು ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕಥೆ ಅನ್ನೋದು ದೊಡ್ಡ ಕಥೆ ಆಗಿರುತ್ತೆ. ಖಂಡಿತ ಇದರಲ್ಲಿ ಎಮೋಷನಲ್ಲು ಇದೆ, ಫೈಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದು ಆದಮೇಲೆ ಇನ್ನೊಂದು ಹೇಳ್ಬೇಕು ಇಷ್ಟಪಡ್ತೀನಿ ನಾನು, ಇದುವರೆಗೂ ದುನಿಯಾ ವಿಜಯ್ ಸರ್ ಅವರು ಮಾಡ್ತಿದ್ದಂಥ ಸಿನಿಮಾಗಳನ್ನು ಹೇಳೋರು, ಅವು ಎ ಸರ್ಟಿಫಿಕೇಟ್ ಇರ್ತದೆ, ಲ್ಯಾಂಗ್ವೇಜಲ್ಲಿ ಅದಿರ್ತದೆ. ಇದ್ರಾಗ ಹಂಗಲ್ಲ, ಎಂಟೈರ್ ಫ್ಯಾಮಿಲಿ ಓರಿಯೆಂಟೆಡ್. ಇವತ್ತು ಮಾಲ್ಗಳಲ್ಲಿ ಬಂದು ದುನಿಯಾ ಸರ್ನ ಇದು ಬೇರೆ ರೀತಿ ಲೆವೆಲ್ಗೆ ತೊಗೊಂಡೋಗ್ತದೆ. ಆ ಥರ ಒಂದು ಮೂವಿ ಮುಂದೆ ನೋಡೋಣ. ಥ್ಯಾಂಕ್ ಯು.